ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವಾಗ ಈ ಪಾಯಿಂಟ್ ಆಫ್ ಟೈಮಲ್ಲಿ ನೋಡ್ಕೊಂಡ್ರೆ ಎಲ್ಲಾ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ನಾಳೆ ಮಾರ್ಕೆಟ್ ರ್ಯಾಲಿ ಆಗುತ್ತೆ ಅಂತ ನ್ಯೂಸ್ ನೋಡ್ತಾನೆ ಇದ್ದೀರಾ. ಅದಾದ್ಮೇಲೆ ಇವಾಗ ಗಿಫ್ಟ್ ನಿಫ್ಟಿ ನೋಡ್ಕೊಂಡ್ರು 680 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇವಾಗ ಗಿಫ್ಟ್ ನಿಫ್ಟಿ ಯಾಕೆ ಈ ತರ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇರೋದು, ಮತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಓವರ್ ನೈಟ್ ಅಲ್ಲಿ ಏನೇನು ಅಪ್ಡೇಟ್ಸ್ ಬಂದಿದ್ದಾವೆ, ಅದಾದ್ಮೇಲೆ ನಾಳೆ ಮಾರ್ಕೆಟ್ ನಿಜವಾಗ್ಲೂ ರ್ಯಾಲಿ ಆಗುತ್ತಾ ಇಲ್ವಾ, ಒಂದ್ ವೇಳೆ ರ್ಯಾಲಿ ಆದ್ರೆ ಅಡಿಷನಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡವಾ, ಮತ್ತೆ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಇವಾಗ ನೆನ್ನೆ ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ಫ್ಲಾಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಮತ್ತೆ ಅದಾದ್ಮೇಲೆ US ಮಾರ್ಕೆಟ್ಸ್ ನೋಡ್ಕೊಂಡ್ರೆ ನ್ಯಾಸ್ಡಾಕ್ ಆಗಲಿ S&P 500 ಆಗಲಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು. ಪಾಸಿಟಿವ್ ಅಲ್ಲಿ ಓಪನ್ ಆಗ್ತಾ ಅದೇ ತರನೇ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವು. ಮತ್ತೆ ಕ್ಲೋಸಿಂಗ್ ಅಲ್ಲಿ ನೋಡ್ಕೊಂಡ್ರೆ ನ್ಯಾಸ್ಡಾಕ್ ನಿನ್ನೆ ಒಂದೇ ದಿನ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ S&P 500 ನೋಡ್ಕೊಂಡ್ರೆ ಎಬೋ 9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ರೀಸೆಂಟ್ ಟೈಮಲ್ಲಿ ಎಂದೂ ಈ ತರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ, ಅದನ್ನು ಒಂದೇ ದಿನ. ಮತ್ತೆ ಲಾಸ್ಟ್ 5 years ಅಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಟೈಮ್ ಈ ತರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು ಅಂತ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ. ಅದಾದ್ಮೇಲೆ ಇವಾಗ ಓವರ್ ನೈಟ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಯಾಕೆ ಈ ತರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಅಂತ ನೋಡ್ಕೊಂಡ್ರೆ, ನಿನ್ನೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಏನಂತ ಅಂದ್ರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ April 2 ನಿಯರ್ಲಿ 60 ಕಂಟ್ರೀಸ್ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ರಲ್ಲ, ಅದರಲ್ಲಿ ಮೊದಲನೇದಾಗಿ ಚೈನಾ ಮೇಲಾದ್ರೆ 34% ಹಾಕಿದ್ರು, ಮತ್ತೆ ಯುರೋಪಿಯನ್ ಯೂನಿಯನ್ ಮೇಲಾದ್ರೆ 20% ಟ್ಯಾರಿಫ್ ಹಾಕಿದ್ರು, ಮತ್ತೆ ಅದೇ ತರ ವಿಯೆಟ್ನಾಂ ಮೇಲೆ, ಜಪಾನ್ ಮೇಲೆ, ಇಂಡಿಯಾ ಮೇಲೆ, ಸೌತ್ ಕೊರಿಯಾ ಮೇಲೆ ಈ ತರ ನಿಯರ್ಲಿ 60 ಕಂಟ್ರೀಸ್ ವರ್ಗು ಟ್ಯಾರಿಫ್ ಹಾಕಿದ್ರು. ಇವಾಗ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 26% ಟ್ಯಾರಿಫ್ ಹಾಕಿದ್ರಲ್ಲ, ಇವಾಗ ತುಂಬಾ ಕಂಟ್ರೀಸ್ ಅಂದ್ರೆ ನಿಯರ್ಲಿ 74 ಕಂಟ್ರೀಸ್ ಏನಿದೆ, ಈ ಕಂಟ್ರೀಸ್ ಎಲ್ಲ US ಜೊತೆ ಬೈಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಗೋಸ್ಕರ ಮಾತಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿ ಇವಾಗ ನೆಕ್ಸ್ಟ್ 90 ಡೇಸ್ ವರ್ಗು ಈ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆ ಆ ರೆಸಿಪ್ರೋಕಲ್ ಟ್ಯಾರಿಫ್ ನ ಪಾಸ್ ಮಾಡ್ತಾ ಇದೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದರಿಂದನೇ ಇವಾಗ US ಮಾರ್ಕೆಟ್ಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಅದಾದ್ಮೇಲೆ ಇವಾಗ ನಾವು ಮುಂಚೆನೆ ಇದ್ರ ಬಗ್ಗೆ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಏನಂತ ಅಂದ್ರೆ, ಒಂದು ಸ್ಪೆಕ್ಯುಲೇಷನ್ ನ್ಯೂಸ್ ಬರ್ತಾ ಇದೆ, US ಇಂದ 90 ಡೇಸ್ ವರ್ಗು ಈ ರೆಸಿಪ್ರೋಕಲ್ ಟ್ಯಾರಿಫ್ ನ ಪಾಸ್ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ಅಂತ ಮಾತಾಡ್ಕೊಂಡಿದ್ವಿ. ಅವತ್ತು ಸಹ US ಮಾರ್ಕೆಟ್ಸ್ ಮತ್ತೆ ನಮ್ಮ ಮಾರ್ಕೆಟ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿತ್ತು. ಆ ರೂಮರ್ಸ್ ಏನ್ ಬಂದಿದೆ ಅದಿವತ್ತು ನಿಜ ಆಗಿದೆ. ಅದ್ರ ಜೊತೆಗೆ ಇವಾಗ ಓವರ್ ಆಲ್ ಈ ಎಲ್ಲಾ ಇಂಡಿಸಿಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವಲ್ಲ, ಇಂಡಿವಿಜುವಲ್ ಸ್ಟಾಕ್ಸ್ ಸಹ ಅಷ್ಟೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವಾಗ ಮೈಕ್ರೋಸಾಫ್ಟ್ ನೋಡ್ಕೊಂಡ್ರೆ ಎಬೋ 10% ಪಾಸಿಟಿವ್ ಆಗಿದೆ, ಗೂಗಲ್ 9% ಪಾಸಿಟಿವ್ ಆಗಿದೆ, ಮೆಟಾ 14% ಪಾಸಿಟಿವ್ ಆಗಿದೆ, ಟೆಸ್ಲಾ ಆದ್ರೆ 22% ಪಾಸಿಟಿವ್ ಆಗಿದೆ. ಲಾಸ್ಟ್ ಟೈಮ್ ಸಹ ಟೆಸ್ಲಾ ಬಗ್ಗೆ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಟೆಸ್ಲಾ ನೋಡ್ಕೊಂಡ್ರೆ ಆಲ್ ಟೈಮ್ ಐಸ್ ಇಂದ 42% ಕರೆಕ್ಟ್ ಆಗಿದೆ. ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದೆ. ಮತ್ತೆ ಈ ಟ್ಯಾರಿಫ್ ರಿಲೇಟೆಡ್ ಆಗು ಅಡಿಷನಲ್ ಆಗಿ ತುಂಬಾನೇ ಕರೆಕ್ಟ್ ಆಗಿದೆ. ಇವಾಗ ನೋಡ್ಕೊಂಡ್ರೆ ನಿನ್ನೆ ಒಂದೇ ದಿನನೇ ಟೆಸ್ಲಾ ಕಂಪನಿ 22% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಅಮೆಝಾನ್ ನೋಡ್ಕೊಂಡ್ರು 12% ಪಾಸಿಟಿವ್ ಆಗಿದೆ. ಮತ್ತೆ ಎನ್ವಿಡಿಯಾ ಸ್ಟಾಕ್ ನೋಡ್ಕೊಂಡ್ರೆ ನಿಯರ್ಲಿ 19% ವರ್ಗೂ ಪಾಸಿಟಿವ್ ಆಗಿದೆ. ಆಪಲ್ ಸ್ಟಾಕು ಅಷ್ಟೇ 15% ಪಾಸಿಟಿವ್ ಆಗಿದೆ. ಈ ತರ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದಕ್ಕೆ ಓವರ್ ಆಲ್ ಮಾರ್ಕೆಟ್ಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಏನಂತ ಅಂದ್ರೆ, ಇವಾಗ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆ, ಈ ರೆಸಿಪ್ರೋಕಲ್ ಟ್ಯಾರಿಫ್ ನ ಮಾತ್ರ 90 ಡೇಸ್ ವರ್ಗೂ ಪಾಸ್ ಮಾಡ್ತಾ ಇರೋದು ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿ ಇವಾಗ ಬೇಸ್ ಲೈನ್ ಟ್ಯಾರಿಫ್ ಏನಿತ್ತು ಅಂದ್ರೆ 10% ಟ್ಯಾರಿಫ್ ಏನಿತ್ತು ಎಲ್ಲಾ ಕಂಟ್ರೀಸ್ ಮೇಲೆ, ಆ ಟ್ಯಾರಿಫ್ ಮಾತ್ರನೇ ಕಂಟಿನ್ಯೂ ಆಗ್ತಾ ಇರೋದು. ರೆಸಿಪ್ರೋಕಲ್ ಟ್ಯಾರಿಫ್ ಏನಿರುತ್ತೋ ಆ ರೆಸಿಪ್ರೋಕಲ್ ಟ್ಯಾರಿಫ್ ನ ಪಾಸ್ ಮಾಡ್ತಾ ಇರೋದು ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಇವಾಗ ಇಂಡಿಯಾಗ್ ನೋಡ್ಕೊಂಡ್ರೆ ಟೋಟಲ್ 26% ಟ್ಯಾರಿಫ್ ಇದೆ, ಅದರಲ್ಲಿ ಆ 16% ಟ್ಯಾರಿಫ್ ನ ಮಾತ್ರನೇ ಇವಾಗ ಪಾಸ್ ಮಾಡಿರೋದು. ಅಡಿಷನಲ್ ಆಗಿ 10% ಟ್ಯಾರಿಫ್ ಏನಿದೆ, ಅಡಿಷನಲ್ 10% ಟ್ಯಾರಿಫ್ ಅದೇ ತರ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿರೋದು. ಇದು ಸಿಂಪಲ್ ಆಗಿ. ಫ್ರೆಂಡ್ಸ್, ಇವಾಗ ಈ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆ, ಈ ರೆಸಿಪ್ರೋಕಲ್ ಟ್ಯಾರಿಫ್ ಎಲ್ಲಾ ಕಂಟ್ರೀಸ್ಗೂ ಪಾಸ್ ಮಾಡಿದ್ದಾರೆ. ಆದ್ರೆ ಚೈನಾಗೆ ತಪ್ಪ, ಯಾಕಂದ್ರೆ ಚೈನಾದವ್ರು ಮಾತ್ರ US ಮೇಲೆ ರಿವರ್ಸ್ ಟ್ಯಾರಿಫ್ ಹಾಕಿರೋದು. ಅದಕ್ಕೋಸ್ಕರ ಚೈನಾಗೆ ಬಿಟ್ಟು ಇನ್ನೆಲ್ಲಾ ಕಂಟ್ರೀಸ್ಗೂ ಈ 90 ಡೇಸ್ ಪಾಸ್ ಮಾಡಿದ್ದಾರೆ. ಮತ್ತೆ ಚೈನಾ ಟ್ಯಾರಿಫ್ ಬಗ್ಗೆ ತುಂಬಾ ಸಲ ತುಂಬಾ ವಿಡಿಯೋದಲ್ಲೇ ಮಾತಾಡ್ಕೊಂಡ್ ಬಂದಿದ್ವಿ. ಜಸ್ಟ್ ಇವಾಗ ಇನ್ನೊಂದ್ಸಲ ಹೈಲೈಟ್ ಮಾಡ್ತಾ ಇದ್ದೀನಿ, ಯಾಕಂತ ಮುಂದೆ ಇನ್ನೊಂದ್ಸಲನೂ ಹೇಳ್ತೀನಿ. ಮುಂಚೆ ನೋಡ್ಕೊಂಡ್ರೆ ರೆಸಿಪ್ರೋಕಲ್ ಟ್ಯಾರಿಫ್ ಅಲ್ಲಿ 34% ಟ್ಯಾರಿಫ್ ಹಾಕಿದ್ರು. ಮತ್ತೆ ಫೆಬ್ರವರಿ ಮಂತ್ ಅಲ್ಲಿ ಹಾಕಿರೋದು ಅಡಿಷನಲ್ ಆಗಿ 20% ಟ್ಯಾರಿಫ್, ಟೋಟಲ್ ಆಗಿ 54% ಟ್ಯಾರಿಫ್ ಇತ್ತು. ಈ ತರ ಟ್ಯಾರಿಫ್ ಹಾಕಿರೋದಕ್ಕೆ ಚೈನಾದವರು ಸಹ ರಿವರ್ಸ್ ಟ್ಯಾರಿಫ್ ಹಾಕಿದ್ರು. ಎಷ್ಟು ಅಂತ ನೋಡ್ಕೊಂಡ್ರೆ 34% ಟ್ಯಾರಿಫ್ ಹಾಕಿದ್ರು ಅಡಿಷನಲ್ ಆಗಿ. ಇದರಿಂದ ಡೊನಾಲ್ಡ್ ಟ್ರಂಪ್ ಅವರು ಇನ್ನ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿ ಅಡಿಷನಲ್ ಆಗಿ
50% ಟ್ಯಾರಿಫ್ ಹಾಕಿದ್ರು. ಟೋಟಲ್ 104% ಟ್ಯಾರಿಫ್ ಇದೆ ಅಂತ ನಿನ್ನೆ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಲಾಸ್ಟ್ ನೈಟೇನೆ ಇನ್ನೊಂದು ಅಪ್ಡೇಟ್ನ ಮಾಡಿದ್ದಾರೆ. ಏನಂತ ಅಂದ್ರೆ ಇದ್ರ ಜೊತೆಗೆ ಇನ್ನ ಅಡಿಷನಲ್ ಆಗಿ ಟ್ಯಾರಿಫ್ ಹಾಕಿದ್ದಾರೆ. ಇವಾಗ ಟೋಟಲ್ ಚೈನಾ ಮೇಲೆ ಎಷ್ಟು ಟ್ಯಾರಿಫ್ ಇದೆ ಗೊತ್ತಾ? ಟೋಟಲ್ 125% ಟ್ಯಾರಿಫ್ ಇದೆ ಇವಾಗ. ಇದೆಲ್ಲ ಲಾಸ್ಟ್ ನೈಟೇ ಅಪ್ಡೇಟ್ ಆಗಿದೆ. ನೋಡ್ಬೇಕು ಈ ತರ ಟ್ಯಾರಿಫ್ ಇನ್ಕ್ರೀಸ್ ಮಾಡಿರೋದಕ್ಕೆ ಚೈನಾ ಕಡೆಯಿಂದ ಯಾವ ತರ ಸ್ಟೇಟ್ಮೆಂಟ್ಸ್ ಬರುತ್ತೆ ಅಂತ. ಯಾಕಂದ್ರೆ ಇವೆರಡೂ ತುಂಬಾನೇ ದೊಡ್ಡ ಕಂಟ್ರೀಸ್, ಒಬ್ಬರಿಗಿನ್ನ ಒಬ್ರು ಟ್ಯಾರಿಫ್ ನ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಇದು ನೋಡ್ಬೇಕು ಕೊನೆ ತನಕ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ. ಇದರಲ್ಲಿ ಇವೆರಡು ಪವರ್ಫುಲ್ ನೇಷನ್ಸ್ ಅಲ್ಲ, ಅದರಿಂದ ಈ ಎರಡು ಕಂಟ್ರೀಸ್ ಅಲ್ಲಿ ಯಾರೊಬ್ರು ಈ ಟ್ಯಾರಿಫ್ ನ ಕಮ್ಮಿ ಮಾಡ್ಕೊಳೋದಕ್ಕಾಗ್ಲಿ ಅಥವಾ ಏನಾದ್ರೂ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡ್ಕೊಳೋದಕ್ಕಾಗ್ಲಿ ಯಾರೂ ಒಪ್ಪಲ್ಲ. ನೋಡ್ಬೇಕು ಇನ್ನ ಕಮಿಂಗ್ ಟೈಮಲ್ಲಿ ಈ ಎರಡು ಕಂಟ್ರೀಸ್ ಮಧ್ಯೆ ಇನ್ನ ಏನೇನು ಡಿಸ್ಕಷನ್ಸ್ ನಡೀತವೆ, ಇನ್ನ ಯಾವ್ಯಾವ ಕಂಟ್ರೀಸ್ ಮೇಲೆ ಇನ್ನ ಎಷ್ಟೆಷ್ಟು ಟ್ಯಾರಿಫ್ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ಚೈನಾ ಮೇಲಾದ್ರೆ ಟ್ಯಾರಿಫ್ ನ ಕಮ್ಮಿ ಮಾಡಿಲ್ಲ ಅಲ್ಲ, ಅದೇ ತರ ಯುರೋಪಿಯನ್ ಯೂನಿಯನ್ ಅವರು ಸಹ 20 ಬಿಲಿಯನ್ ಯೂರೋಸ್ಗೆ ಟ್ಯಾರಿಫ್ ಹಾಕಿದ್ರಲ್ಲ, ಇವಾಗ ಅದನ್ನ ಯುರೋಪಿಯನ್ ಯೂನಿಯನ್ ಅವರು ಏನಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂದ್ರೆ, ಇವಾಗ ನಾವು US ಜೊತೆ ಟ್ರೇಡ್ ಅಗ್ರಿಮೆಂಟ್ಸ್ಗೋಸ್ಕರ ಮಾತುಕತೆಯಲ್ಲಿ ಇದೀವಿ, ಅದಕ್ಕೋಸ್ಕರ ನಾವು ಏನ್ ಟ್ಯಾರಿಫ್ ಹಾಕಿದ್ವಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಂತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದಕ್ಕೋಸ್ಕರನೇ ಯುರೋಪ್ಗೂ ಸಹ ರೆಸಿಪ್ರೋಕಲ್ ಟ್ಯಾರಿಫ್ ನ ಕಮ್ಮಿ ಮಾಡಿರೋದು. ಫ್ರೆಂಡ್ಸ್ ಇವಾಗ ಅರ್ಥ ಆಯ್ತಲ್ಲ ಯಾವ ರೀಸನ್ ಮೇಲೆ US ಮಾರ್ಕೆಟ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಮತ್ತೆ ಒಂದ್ಸಲ ಈ ಇಮೇಜ್ ನ ನೋಡಿ, ಇದು ಯಾವತ್ತಲ್ದು ಅಂದ್ರೆ April 7th ನಮ್ಮ ಮಾರ್ಕೆಟ್ ಯಾವಾಗ ಕ್ರಾಶ್ ಆಯ್ತು ಅವಾಗಲ್ದು ಇಮೇಜ್. ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾನೇ ಕರೆಕ್ಟ್ ಆಗಿದ್ವು. ಡೊನಾಲ್ಡ್ ಟ್ರಂಪ್ ಅವರು ಅಗ್ರೆಸಿವ್ ಆಗಿ ಎಕ್ಸ್ಪೆಕ್ಟೆಡ್ ಗಿನ್ನ ಜಾಸ್ತಿ ಟ್ಯಾರಿಫ್ ಹಾಕಿದ್ರಲ್ಲ, ಅವತ್ ನೋಡ್ಕೊಂಡ್ರೆ ಗ್ಲೋಬಲ್ ಮಾರ್ಕೆಟ್ಸ್ ತುಂಬಾನೇ ಕರೆಕ್ಟ್ ಆಗಿದೆ. US ಮಾರ್ಕೆಟ್ಸ್ ಆದ್ರೆ ಎಲ್ಲಾ ಇಂಡಿಸಸ್ ನಿಯರ್ಲಿ 6% ವರೆಗೂ ಕರೆಕ್ಟ್ ಆಯ್ತು. ಯುರೋಪಿಯನ್ ಮಾರ್ಕೆಟ್ಸ್ 3% ವರೆಗೂ ಕರೆಕ್ಟ್ ಆಗಿದೆ. ಮತ್ತೆ ಏಷ್ಯನ್ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಚೈನೀಸ್ ಮಾರ್ಕೆಟ್ ನೋಡ್ಕೊಂಡ್ರೆ 15% ಕ್ರಾಶ್ ಆಗಿತ್ತು ಒಂದೇ ದಿನನೇ. ಮತ್ತೆ ತೈವಾನ್ ನೋಡ್ಕೊಂಡ್ರೆ 10% ಕ್ರಾಶ್ ಆಗಿತ್ತು. ಜಪಾನ್ ಮಾರ್ಕೆಟ್ ಆಗ್ಲಿ, ಸಿಂಗಾಪುರ್ ಮಾರ್ಕೆಟ್ಸ್ ಆಗ್ಲಿ, ಈ ಮಾರ್ಕೆಟ್ಸ್ 8% ವರ್ಗು ಕ್ರಾಶ್ ಆಗಿತ್ತು. ಮತ್ತೆ ಅವತ್ತು ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರು ಓಪನಿಂಗ್ ಅಲ್ಲಿ ನಿಯರ್ಲಿ 5% ನೆಗೆಟಿವ್ ಅಲ್ಲಿ ಓಪನ್ ಆಗಿತ್ತು. ನಿಫ್ಟಿ ಆಗ್ಲಿ, ಬ್ಯಾಂಕ್ ನಿಫ್ಟಿ ಆಗ್ಲಿ ಎಲ್ಲಾನು. ಆದ್ರೆ ಕ್ಲೋಸಿಂಗ್ ಟೈಮ್ ಅಲ್ಲಿ ಸ್ವಲ್ಪ ರಿಕವರ್ ಆಗಿ ನಿಯರ್ಲಿ 3% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ದು. ಮತ್ತೆ ಈ ತರ ರೆಸಿಪ್ರೋಕಲ್ ಟ್ಯಾರಿಫ್ ನ ಪಾಸ್ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಬಂತಲ್ಲ ಓವರ್ ನೈಟ್ ಅಲ್ಲಿ, ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ನೋಡಿ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ. ಆಗ್ಲೇ ಮಾತಾಡ್ಕೊಂಡಂಗೆ US ಮಾರ್ಕೆಟ್ಸ್ ನೋಡ್ಕೊಂಡ್ರೆ ನಾಸ್ಡ್ಯಾಕ್ 12% ಪಾಸಿಟಿವ್ ಆಗಿದೆ, S&P 500 ನಿಯರ್ಲಿ 10% ಪಾಸಿಟಿವ್ ಆಗಿದೆ. ಮತ್ತೆ ಯುರೋಪಿಯನ್ ಮಾರ್ಕೆಟ್ಸ್ 4 to 5% ವರೆಗೂ ಪಾಸಿಟಿವ್ ಆಗಿದೆ. ಜಪಾನ್ ಮಾರ್ಕೆಟ್ಸ್, ತೈವಾನ್ ಮಾರ್ಕೆಟ್ಸ್, ಕೊರಿಯನ್ ಮಾರ್ಕೆಟ್ಸ್ ಇವೆಲ್ಲ ನಿಯರ್ಲಿ 6 to 8% ವರೆಗೂ ರ್ಯಾಲಿ ಆಗಿದೆ. ಆದ್ರೆ ಚೈನೀಸ್ ಮಾರ್ಕೆಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂದ್ರೆ ಇವಾಗ ಚೈನಾ ಮೇಲೆ ಈ ತರ ಟ್ಯಾರಿಫ್ ನ ಇನ್ಕ್ರೀಸ್ ಮಾಡ್ತಾನೆ ಬರ್ತಾ ಇದಾರಲ್ಲ, ಅದಕ್ಕೋಸ್ಕರ ಮುಂದೆ ಏನಾಗುತ್ತೋ ಅಂತ ಸ್ವಲ್ಪ ಮಾತ್ರನೇ ಪಾಸಿಟಿವ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ಮಾರ್ಕೆಟ್ಸ್ ಏನಾದ್ರು ಓಪನ್ ಅಲ್ಲಿ ಇದ್ದಿದ್ರೆ ನಮ್ಮ ಮಾರ್ಕೆಟ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಿತ್ತು. ಇವತ್ ಬೆಳಿಗ್ಗೆ ಗಿಫ್ಟ್ ನಿಫ್ಟಿ ನೋಡ್ಕೊಂಡ್ರೆ ನಿಯರ್ಲಿ 900 ಪಾಯಿಂಟ್ಸ್ ವರೆಗೂ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು. ಈ ತರ ಪಾಸಿಟಿವ್ ರೀಸನ್ಸ್ ಇಂದ ನಮ್ಮ ಮಾರ್ಕೆಟ್ ಏನಾದ್ರು ಓಪನ್ ಆಗಿದ್ರೆ ಇವತ್ತು ಅಡಿಷನಲ್ ಆಗಿ ನಿಯರ್ಲಿ 2 to 3% ವರ್ಗು ಮಾರ್ಕೆಟ್ ರ್ಯಾಲಿ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇತ್ತು. ಇವತ್ತು ರಜಾ ಕಾರಣದಿಂದ ನಮ್ಮ ಮಾರ್ಕೆಟ್ ಅಲ್ಲಿ ರ್ಯಾಲಿ ಮಿಸ್ ಆಗಿದೆ. ನೋಡೋಣ ನಾಳೆ ಏನಾದ್ರೂ ಮಾರ್ಕೆಟ್ ಇದೇ ತರ ಪಾಸಿಟಿವ್ ಆಗಿ ಇರುತ್ತಾ ಇರಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ನಮ್ಮ ಮಾರ್ಕೆಟ್ ಏನೋ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗಿದೆ. ಯಾಕಂತ ನೋಡ್ಕೊಂಡ್ರೆ ಈ ರೆಸಿಪ್ರೋಕಲ್ ಟ್ಯಾರಿಫ್ ಎಫೆಕ್ಟ್ ಇಂದ ನಮ್ಮ ಕಂಪ್ನೀಸ್ಗೂ ಕೂಡ ತುಂಬಾನೇ ಎಫೆಕ್ಟ್ ಆಗಿ ಎಲ್ಲಾ ಸೆಕ್ಟರ್ ವೈಸ್ ನೋಡ್ಕೊಂಡ್ರು ನಿಯರ್ಲಿ 4 to 5% ವರೆಗೂ ಕರೆಕ್ಟ್ ಆಗಿದೆ. ಮತ್ತೆ ಇಂಡಿವಿಜುವಲ್ ಸ್ಟಾಕ್ ವೈಸ್ ನೋಡ್ಕೊಂಡ್ರು ಪ್ರತಿ ಕಂಪನಿನೂ ನಿಯರ್ಲಿ 8 to 10% ವರೆಗೂ ಕರೆಕ್ಟ್ ಆಗಿದೆ. ಇವಾಗ ರೆಸಿಪ್ರೋಕಲ್ ಟ್ಯಾರಿಫ್ ಪಾಸ್ ಮಾಡಿದಿರಲ್ಲ, ಅದರಿಂದ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಯಾವ್ಯಾವ ಸೆಕ್ಟರ್ ಇಂದ ಯಾವ್ಯಾವ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ IT ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಟೈಮ್ ಅಲ್ಲಿ IT ಸೆಕ್ಟರ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ US ಅಲ್ಲಿ ತುಂಬಾನೇ ನೆಗೆಟಿವ್ ಡೇಟಾಸ್ ಅಪ್ಡೇಟ್ ಆಗ್ತಾ ಇರೋ ಕಾರಣದಿಂದ, ಅದ್ರ ಜೊತೆಗೆ ಅನಲಿಸ್ಟ್ ಎಲ್ಲ US ಅಲ್ಲಿ ರೆಸಿಷನ್ ಬರೋ ಚಾನ್ಸಸ್ ಇದೆ ಅಂತ ಯಾವಾಗ ಸ್ಟೇಟ್ಮೆಂಟ್ಸ್ ಮಾಡ್ತಾ ಬಂದ್ರೋ, ಅದರಿಂದ ನಮ್ಮ IT ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗಿದ್ವು. ಇವಾಗ ರೆಸಿಪ್ರೋಕಲ್ ಟ್ಯಾರಿಫ್ ಪಾಸ್ ಮಾಡಿರೋದ್ರಿಂದ ಈ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಇನ್ಫೋಸಿಸ್, TCS, ಕೊಫೋರ್ಜ್, HCL ಟೆಕ್ನಾಲಜೀಸ್, ಈ ಕಂಪನೀಸ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು TCS ಕಂಪನಿ Q4 ರಿಸಲ್ಟ್ಸ್ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಈ ರೆಕಾರ್ಡಿಂಗ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಇನ್ನ ಈ Q4 ರಿಸಲ್ಟ್ಸ್ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆನೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ನೀವ್ ಯಾರಾದ್ರೂ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಮಾತ್ರ ತುಂಬಾನೇ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದ್ಮೇಲೆ ಆಟೋ ಮತ್ತೆ ಆಟೋ ಕಾಂಪೊನೆಂಟ್ ಮೇಕರ್ಸ್. ಇವಾಗ ರೀಸೆಂಟ್ ಟೈಮ್ ಅಲ್ಲಿ ಟಾಟಾ ಮೋಟಾರ್ಸ್, ಸೋನಾ BLW, ಸಂವರ್ಧನ ಮದರ್ಸನ್, ಭಾರತ್ ಫೋರ್ಜ್
ಇಷ್ಟು ಕಂಪನೀಸ್ ಈ ಆಟೋ ಮೇಲೆ ಮತ್ತೆ ಆಟೋ ಕಾಂಪೋನೆಂಟ್ಸ್ ಮೇಲೆ 25% ಟ್ಯಾರಿಫ್ ಹಾಕಿರೋದಕ್ಕೆ ತುಂಬಾನೇ ಕರೆಕ್ಟ್ ಆಗಿದ್ವು. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಏನಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ, ಈ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆ ಅದನ್ನ ಮಾತ್ರ ಪಾಸ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಈ ಆಟೋಸ್ ಮೇಲೆ ಸಪರೇಟ್ ಆಗಿ 25% ಟ್ಯಾರಿಫ್ ಹಾಕಿದ್ರಲ್ಲ, ಅದಕ್ಕೋಸ್ಕರ ಇದ್ರ ಬಗ್ಗೆ ಸಪರೇಟ್ ಆಗಿ ಏನು ಸ್ಟೇಟ್ಮೆಂಟ್ ಬಂದಿಲ್ಲ. ನೋಡೋಣ, ಒಂದ್ ವೇಳೆ ಈ ತರ ಕಂಪ್ಲೀಟ್ ಆಗಿ ಪಾಸ್ ಮಾಡಿದಾರಲ್ಲ, ಅದರಿಂದ ನಾಳೆ ಈ ಕಂಪನೀಸ್ ಅಲ್ಲೂ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ನೋಡೋ ಚಾನ್ಸಸ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಮೆಟಲ್ಸ್. ಈ ಮೆಟಲ್ಸ್ ಅಂತೂ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಫಾಲ್ ಆಗಿದ್ವು. ಇದಕ್ಕೆ 2 ರೀಸನ್ ಇದೆ. ಒಂದು, ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ, ಇನ್ನೊಂದು ಚೈನಾ ಮೇಲೆ ಅಗ್ರೆಸಿವ್ ಆಗಿ ರೆಸಿಪ್ರೋಕಲ್ ಟ್ಯಾರಿಫ್ ಆಗ್ತಾ ಇರೋದ್ರಿಂದ. ಇವಾಗ ಚೈನಾ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕೋದ್ರಿಂದ ಅದು ಮೆಟಲ್ ಕಂಪನೀಸ್ಗೆ ತುಂಬಾನೇ ನೆಗೆಟಿವ್ ಆಗುತ್ತೆ. ಇದಕ್ಕೆ ರೀಸನ್ಸ್ ಏನು ಅಂತ ತುಂಬಾ ಸಲನೇ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದಕ್ಕೋಸ್ಕರ ಇವಾಗ ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಇವಾಗ ರೆಸಿಪ್ರೋಕಲ್ ಟ್ಯಾರಿಫ್ ಪಾಸ್ ಮಾಡಿದ್ರು ಸಹ 1 or 2 ಡೇಸ್ ಪಾಸಿಟಿವ್ ಆಗಿರೋ ಚಾನ್ಸಸ್ ಇದೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಚೈನಾ ಇಂದ ಈ ಸೆಕ್ಟರ್ ಮೇಲೆ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗುತ್ತೆ ಅಂತ. ಮತ್ತೆ ಈ ಮೆಟಲ್ ಕಂಪನೀಸ್ ಬಗ್ಗೆ 1-2 ಡೇಸ್ ಬ್ಯಾಕ್ ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ವಿಡಿಯೋಸ್ನ ಚೆಕ್ ಮಾಡಿ, ಈ ಮೆಟಲ್ ಕಂಪನೀಸ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಈ ತರ ಟ್ಯಾರಿಫ್ ನ ಪಾಸ್ ಮಾಡಿರೋದಕ್ಕೆ ರಿಯಾಲಿಟಿ ಸೆಕ್ಟರ್ಗೂ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಮತ್ತೆ ಅದಾದ್ಮೇಲೆ ನಿನ್ನೆ ನೋಡ್ಕೊಂಡ್ರೆ RBI ಗವರ್ನರ್ ಆದ ಸಂಜಯ್ ಮಲ್ಹೋತ್ರಾ ಅವರು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ದಾರೆ. ಈ ತರ ರೇಟ್ ಕಟ್ ಮಾಡೋದ್ರಿಂದ ರಿಯಾಲಿಟಿ ಸೆಕ್ಟರ್ಗಂತೂ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ನಾಳೆ ಈ ಕಂಪನೀಸ್ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತಾ ಇಲ್ವಾ ಅಂತ. ಫ್ರೆಂಡ್ಸ್, ಇವಾಗ ಟ್ಯಾರಿಫ್ ಹಾಕಿದ ದಿನ ನೋಡ್ಕೊಂಡ್ರೆ ಈ ಫ್ರೋಸನ್ ಫುಡ್ ಕಂಪನೀಸ್ ಅಂತೂ ತುಂಬಾನೇ ಕರೆಕ್ಟ್ ಆದ್ವು. ಯಾವ್ದಾದ್ ಕಂಪನೀಸ್ ಅಂದ್ರೆ, ಒಂದು ಅವಂತಿ ಫೀಡ್ಸ್, ಅದಾದ್ಮೇಲೆ ಎಪೆಕ್ಸ್ ಫ್ರೋಸನ್ ಫುಡ್. ಈ 2 ಕಂಪನೀಸ್ ಅವತ್ತು ನೋಡ್ಕೊಂಡ್ರೆ ನಿಯರ್ಲಿ 15 to 16% ವರ್ಗು ಕರೆಕ್ಟ್ ಆಗಿದ್ವು. ಇವಾಗ ಪಾಸ್ ಮಾಡಿದಾರಲ್ಲ, ನೋಡೋಣ ನಾಳೆ ಈ ಕಂಪನೀಸ್ ಏನಾದ್ರು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ಸ್ ಬಗ್ಗೆ ಕೂಡ ಮಾತಾಡಬೇಕು. ಅವತ್ತು ಅಷ್ಟೇ ಈ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗಿದ್ವು. ಯಾವ್ಯಾವ ಕಂಪನೀಸ್ ಅಂದ್ರೆ, PG ಎಲೆಕ್ಟ್ರಾನಿಕ್ಸ್, ಕೇನ್ಸ್ ಟೆಕ್ನಾಲಜೀಸ್, ಟಾಟಾ ಟೆಕ್ನಾಲಜೀಸ್. ಈ ಕಂಪನೀಸ್ ತುಂಬಾನೇ ಕರೆಕ್ಟ್ ಆಗಿದ್ವು. ಇವಾಗ ಪಾಸ್ ಮಾಡಿರೋದ್ರಿಂದ ಈ ಕಂಪನೀಸ್ ನಾಳೆ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಟೆಕ್ಸ್ಟೈಲ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಟೆಕ್ಸ್ಟೈಲ್ ಕಂಪನೀಸ್ ನೋಡ್ಕೊಂಡ್ರೆ ಅವತ್ತು ಟ್ಯಾರಿಫ್ ಹಾಕಿದ್ರು ಸಹ ಈ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂತ ನೋಡ್ಕೊಂಡ್ರೆ ಚೈನಾ ಮೇಲೆ, ವಿಯೆಟ್ನಾಂ ಮೇಲೆ, ಬಾಂಗ್ಲಾದೇಶ್ ಮೇಲೆ ಆದ್ರೆ ಹೈಯರ್ ಟ್ಯಾರಿಫ್ ಹಾಕಿರೋದ್ರಿಂದ ಅದು ನಮಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ, ಗ್ರಾಸಿಮ್ ಇಂಡಸ್ಟ್ರೀಸ್, ಟ್ರೈಡೆಂಟ್, ವೆಲ್ಸ್ಪನ್ ಲಿವಿಂಗ್, ವರ್ಧಮಾನ್ ಟೆಕ್ಸ್ಟೈಲ್ಸ್. ಈ ಎಲ್ಲಾ ಕಂಪನೀಸ್ ಅವತ್ತು ಅಬೌಟ್ 10 to 15% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ಈ ತರ ಟ್ಯಾರಿಫ್ ನ ಪಾಸ್ ಮಾಡಿರೋದ್ರಿಂದ ನಾಳೆ ಮೇ ಬಿ ಪಾಸಿಟಿವ್ ಆಗಾದ್ರೂ ಇರ್ಬೋದು, ನೆಗೆಟಿವ್ ಆಗಾದ್ರೂ ಇರ್ಬೋದು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಕಂಟ್ರಿ ಮೇಲೆ ಮಾತ್ರನೇ ಅಲ್ಲ ಪಾಸ್ ಮಾಡಿರೋದು, ರಿಮೈನಿಂಗ್ ಎಲ್ಲಾ ಕಂಟ್ರೀಸ್ ಮೇಲೂ ಪಾಸ್ ಮಾಡಿದ್ರೆ, ವಿಯೆಟ್ನಾಂ ಆಗ್ಲಿ, ಬಾಂಗ್ಲಾದೇಶ್ ಆಗ್ಲಿ. ಅದರಿಂದ ಆಪರ್ಚುನಿಟಿ ಮಿಸ್ ಆಗಿದೆ ಅಂತ ಮೇ ಬಿ ಫಾಲ್ ಆಗೋ ಚಾನ್ಸಸ್ ಕೂಡ ಇದೆ. ನೋಡೋಣ ಈ ಕಂಪನೀಸ್ ಎಲ್ಲ ನಾಳೆ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಮೇನ್ ಪಾಯಿಂಟ್, ನಾಳೆ ಮಾರ್ಕೆಟ್ ರ್ಯಾಲಿ ಆಗುತ್ತಾ ಇಲ್ವಾ. ಫ್ರೆಂಡ್ಸ್, ಇವಾಗ ಎಲ್ಲಾ ಕಂಟ್ರೀಸ್ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಪಾಸ್ ಮಾಡಿದ್ದಾರೆ, ಇದು ಅಡ್ವಾಂಟೇಜ್. ಆದ್ರೆ ಚೈನಾ ಮೇಲೆ ಮಾತ್ರ ಟ್ಯಾರಿಫ್ ನ ಇನ್ಕ್ರೀಸ್ ಮಾಡಿದ್ದಾರೆ 125%. ಇವಾಗ ಅದರಿಂದ ಚೈನಾ ಇಂದ ಓವರ್ ನೈಟ್ ಅಲ್ಲಿ ಯಾವುದೇ ತರ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಬಂದ್ರೆ US ಮಾರ್ಕೆಟ್ ಫಾಲ್ ಆದ್ರೆ ನಾಳೆ ನಮ್ಮ ಮಾರ್ಕೆಟ್ ಕೂಡ ಫಾಲ್ ಆಗೋ ಚಾನ್ಸಸ್ ಇದೆ. ಒಂದ್ ವೇಳೆ ಇವತ್ತು ಸಹ US ಮಾರ್ಕೆಟ್ ಅದೇ ತರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ರೆ ನಾಳೆ ನಮ್ಮ ಮಾರ್ಕೆಟ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ನಾಳೆ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಬೆಳಿಗ್ಗೆ ಒಂದ್ಸಲ ವಾಟ್ಸ್ಆಪ್ ಚಾನಲ್ನ ಚೆಕ್ ಮಾಡಿ, ಯಾವ್ದಾದ್ರು ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಬಂದಿದ್ರು ಅಥವಾ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಬಂದಿದ್ರು ವಾಟ್ಸ್ಆಪ್ ಚಾನಲ್ ಶೇರ್ ಮಾಡ್ತೀನಿ. ಮತ್ತೆ ಗಿಫ್ಟ್ ನಿಫ್ಟಿಯಲ್ಲೇ ನಮಗೆ ಗೊತ್ತಾಗುತ್ತೆ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಆಗಿರುತ್ತಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಾಳೆ ಒಂದ್ ವೇಳೆ ಮಾರ್ಕೆಟ್ ರ್ಯಾಲಿ ಆಯ್ತು ಅಂದ್ರೆ ಅಡಿಷನಲ್ ಆಗಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ, ಇದಕ್ಕೆ ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ಇವತ್ತಿಂದ Q4 ರಿಸಲ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಈ Q4 ರಿಸಲ್ಟ್ಸ್ ಯಾವ ತರ ಬೇಕಾದ್ರೂ ಬರ್ಬೋದು. ಒಂದ್ ವೇಳೆ Q4 ರಿಸಲ್ಟ್ಸ್ ಏನಾದ್ರು ವೀಕ್ ಆಗಿ ಬಂದ್ರೆ ನಮ್ಮ ಮಾರ್ಕೆಟ್ ಅಡಿಷನಲ್ ಆಗಿ 5% ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಒಂದ್ ವೇಳೆ ಈ Q4 ರಿಸಲ್ಟ್ಸ್ ಏನಾದ್ರು ಬೆಟರ್ ಆಗಿ ಪೋಸ್ಟ್ ಮಾಡಿದ್ರೆ ಮತ್ತೆ ನಮ್ಮ ಮಾರ್ಕೆಟ್ ಇನ್ನ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದ್ರೆ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗಿದೆ. ಜೊತೆಗೆ ಇವಾಗ FII ಸಹ ರೀಸೆಂಟ್ ಟೈಮ್ ಅಲ್ಲಿ ಬೈ ಸೈಡ್ ಬಂದಿದ್ರು. ಅದೇ ತರ ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡೋದು ಶುರು ಮಾಡಿದ್ರು. ಅದು ನಮ್ಮ ಮಾರ್ಕೆಟ್ಗೆ ಇನ್ನ ಅಡಿಷನಲ್ ಬೂಸ್ಟ್ ಸಿಗುತ್ತೆ. ಜೊತೆಗೆ RBI ನೋಡ್ಕೊಂಡ್ರೆ ಇವಾಗ ರೀಸೆಂಟ್ ಆಗಿ ರೇಟ್ ಕಟ್ ಮಾಡಿದ್ದಾರೆ. ಓವರ್ ಆಲ್ ಎಲ್ಲಾನು ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಅದ್ರ ಜೊತೆಗೆ Q4 ರಿಸಲ್ಟ್ಸ್ ಕೂಡ ಬೆಟರ್ ಆಗಿ ಬಂದ್ರೆ ನಮ್ಮ ಮಾರ್ಕೆಟ್ ಮತ್ತೆ 25,000 ರೀಚ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಈ ಸಲ ಯಾವ ತರ ರಿಸಲ್ಟ್ಸ್ ಬರ್ತವೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ನಾಳೆ ಯಾರಾದ್ರೂ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಇದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಏನಂತ ಅಂದ್ರೆ ನಾಳೆ ಒಂದಿನ ಮಾರ್ಕೆಟ್ ಓಪನ್ ಇರುತ್ತೆ, ಮತ್ತೆ ಅಡಿಷನಲ್ ಆಗಿ 3 ಡೇಸ್ ಹಾಲಿಡೇ.
ಅಂದರೆ ಶನಿವಾರ ಹಾಲಿಡೇ ಇರುತ್ತೆ, ಭಾನುವಾರ ಹಾಲಿಡೇ ಇರುತ್ತೆ, ಮತ್ತು ಸೋಮವಾರ ಸಹ ಮಾರ್ಕೆಟ್ ಕ್ಲೋಸಲ್ಲಿ ಇರುತ್ತೆ. ಯಾಕಂದರೆ ಅಂಬೇಡ್ಕರ್ ಜಯಂತಿ ಕಾರಣದಿಂದ ಸೋಮವಾರ ಕೂಡ ಮಾರ್ಕೆಟ್ ಕ್ಲೋಸಲ್ಲಿ ಇರುತ್ತೆ. 3 days ಹಾಲಿಡೇಸ್ ಅಲ್ಲ, ಅದಕ್ಕೋಸ್ಕರ ಗ್ಲೋಬಲ್ ಮಾರ್ಕೆಟ್ಸಿಂದ ಯಾವ ಥರ ಬೇಕಾದ್ರೂ ನ್ಯೂಸ್ ಬರ್ಬೋದು. ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಓವರ್ ನೈಟಲ್ಲಿ ಯಾವ ಥರ ಡೇಟಾಸ್ ಅಪ್ಡೇಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾಳೆ ಮಾರ್ಕೆಟ್ ಪಾಸಿಟಿವ್ ಆಗಿರ್ಬೇಕಾ ಇರಲ್ವಾ ಅಂತ. ಅದಕ್ಕೋಸ್ಕರ ಟೈಮ್ ಟು ಟೈಮ್ ವಾಟ್ಸಪ್ ಚಾನಲ್ನ ಚೆಕ್ ಮಾಡ್ತಾ ಇರಿ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಫ್ರೆಂಡ್ಸ್, ಇವಾಗ ಈ ವಿಡಿಯೋ ಕೊನೆ ತನಕ ನೋಡಿದ್ದೀರಾ ಅಂದರೆ ನಾನು ಹೇಳೋ ಎಕ್ಸ್ಪ್ಲನೇಷನ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅನ್ಕೊತೀನಿ. ಅದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಇನ್ನೂ ಸಪೋರ್ಟ್ ಮಾಡಿ. ಈ ಥರ ಕಂಟೆಂಟ್ ಈ ಚಾನಲಲ್ಲಿ ಇನ್ನೂ ತುಂಬಾ ತರ್ತೀವಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ. ಥ್ಯಾಂಕ್ ಯು.